ಕುಮಾರ್ ಕಟೀಲ್ಗೆ ಭ್ರಷ್ಟ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಗೆಲುವಿಲ್ಲದ ನಾಲಿಗೆ नलिन कुमार कटील आज क्या जो नलिन कुमार कटील जो बीजेपी का राज्य अध्यक्ष है उनके खिलाफ बीजापुर में हमारे सिद्धप्पा का जो भी युवा नेता है, हमारे मोइन है, हमारे राहुल है, जीतू है, सभी लोग आए यहाँ पे। आज नलिन कुमार कटील के खिलाफ ये जो भी अनपार्लियामेंट्री वर्ड्स यूज़ करते हैं वो अनएजुकेटेड लोग ही करते हैं। जैसे नलिन कुमार कटील, ये यत्नाल, ये हमारे लीडर राहुल गांधी के खिलाफ क्यों बात करते हैं मालूम है? क्योंकि उनका जो काम है वो सिर्फ डिवाइड एंड रूल करना, यही करना उनका काम। ये जो भी ये ड्रग डीलिंग का समस्या है अभी, ये अदानी पोर्टों में 3000 किलो जो हेरोइन पकड़ा गया, उनका कौन जवाब देगा? उनका जवाब कौन देगा? उनका अकाउंट कौन देगा? ये अफ़गानिस्तान से आया सही है, पर इंडिया में क्या कर रहा है? ये अदानी के पोर्ट में क्या कर रहा है? ये इसके खिलाफ एक भी कार्रवाई नहीं हुआ, एक भी स्पेशल इंक्वायरी टीम नहीं सेटअप हुआ। ये आराम से छोड़ देते हैं और आके हमारे राहुल गांधी के ऊपर ये पूरी बेसलेस एलिगेशंस करते हैं। ड्रग यूज़र कौन है मालूम है? वो सही में नलिन कुमार कटील है। मंगलोर में एक फ्लाईओवर बना है, 12 साल एक फ्लाईओवर करने के लिए बना है। कौन इतना टाइम कौन लेता है फ्लाईओवर के लिए? जो ड्रग्स करता है वही इतना लेट करता है काम। ये नलिन कुमार कटील का हैबिट है, वो करते रहेंगे। और जब तक वो अपॉलॉजी नहीं मांगते हैं, और कल ही परसों ही हमारे यूथ कांग्रेस के लोग बीजेपी के ऑफिस के खिलाफ वहाँ पे प्रोटेस्ट किए, अरेस्ट भी हो गए। आज सुबह उनको रिलीज़ हो गया। ये जब तक ये अपॉलॉजी नहीं करते, हम ये प्रोटेस्ट हर राज्य में, हर डिस्ट्रिक्ट में, हर असेंबली में, हर पार्लियामेंट में करेंगे। थैंक यू। आप बीजापुर सिटी यूथ कांग्रेस अध्यक्ष मोइन शेख के नेतृत्व में बाइक रैली पर आए, काफ़ी युवा यहाँ पर जमा हुए हैं। आपको क्या लगता है मोइन शेख की पकड़ युवाओं पर मजबूत है यहाँ पर बीजापुर में? सही है। मोइन है, हमारे सिद्धप्पा है, हमारे जो भी लीडर्स है यहाँ पे, सभी यूथ लीडर्स है, सभी का फ्यूचर ब्राइट है, पोटेंशियल लीडर्स हैं। बीजेपी के खिलाफ हर कोने कोने में ऐसे युवाओं रेडी होते आ रहे हैं। थैंक यू। ಏನಿವತ್ತು ಬಿಜಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ರಕ್ಷಾರಾಮಯ್ಯರವರ ಆದೇಶದ ಮೇರೆಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಏನು BJP ಸರ್ಕಾರದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅವ್ರಿಗೆ ಬಾಯಿಗೆ ಬಂದಾಗೆ ಹುಚ್ಚರ ಥರ ಏನು ಬಂದು ಬಾಯಿಗೆ ಬರುತ್ತೋ ಅದೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅವ್ರ ವಿರುದ್ಧ ಒಂದು ಪಕ್ಷದ ಚುನಾವಣೆ ಅಂತ ಬಂದಾಗ ಅವ್ರ ಪಕ್ಷ ಏನು ಮಾಡಿದೆ, ಜನರ ಪರವಾಗಿ ಏನು ಕೆಲಸ ಮಾಡಿದೆ ಅಂತ ಆ ಪಕ್ಷದ ನಾಯಕರು ಮಾತಾಡಬೇಕು. ಆದರೆ BJP ಪಕ್ಷಕ್ಕೆ ಏನಾಗಿದೆ ಅಂದರೆ ಅವ್ರು ಜನರ ಪರವಾಗಿ ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ. ಜನರಿಗೆ ಏನಾದರೂ ಹೇಳಿದ್ರೆ ಒಡೆದು ಆಚೆ ಆಗ್ತಾರೆ ಅಂತ ಭಯಕ್ಕೆ ಹೋಗಿ ವೇದಿಕೆಗಳ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ನಾಯಕರು ಏನಿದ್ದಾರೆ ಅವ್ರು ಎಷ್ಟು ಸಾಫ್ಟ್ ಪರ್ಸನ್, ಆಮೇಲೆ ವೆರಿ ವೆಲ್ ವರ್ಸ್ಟ್ ಲೀಡರ್ ರಾಹುಲ್ ಗಾಂಧಿ ಅವ್ರು ಏನಿದ್ದಾರೆ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ. ಅವ್ರ ವಿರುದ್ಧವಾಗಿ ಮಾತಾಡಲಿಕ್ಕೆ ಇವ್ರಿಗೆ ಯಾವುದೇ ರೀತಿಯಾದ ಹಕ್ಕಿಲ್ಲ. ಅವರಂಥ ಸಂಸ್ಕೃತಿ ನಿಮಗಿಲ್ಲ. ಅವರು ಎಲ್ಲಾದರೂ ಎಲೆಕ್ಷನ್ಗೆ ಹೋದರೆ ಸ್ಟಾಪ್ ಮಾಡ್ತಾರೆ, ಎಲ್ಲಾದರೂ ರೇಪ್ಸ್ ಆದರೆ ಅಲ್ಲೋಗಿ ಜನರನ್ನ ಭೇಟಿ ಮಾಡಬೇಕಂದ್ರೆ ಸ್ಟಾಪ್ ಮಾಡ್ತಾರೆ. ಇವ್ರ ಮಿನಿಸ್ಟರ್ಗಳ ಮಕ್ಕಳು ಜನರನ್ನ ಸಾಯಿಸ್ತಾರೆ, ರೈತರನ್ನು ಸಾಯಿಸ್ತಾರೆ, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ತಾರೆ. ಅವ್ರ ವಿರುದ್ಧ ಯಾವುದೇ ಭಾಷಣಗಳನ್ನು ಇವ್ರು ಮಾಡಲ್ಲ. ಅದು ಬಿಟ್ಟು ನಮ್ಮ ನಾಯಕರು ಯಾವ ರೀತಿ ಪಕ್ಷದ ಜನರ ಜೊತೆಗಿರ್ತಾರೆ, ಅವ್ರ ವಿರುದ್ಧ ಇಲ್ಲದೇ ಇರೋ ಸಲ್ಲದೇ ಇರೋ ಡ್ರಗ್ ಅಡಿಕ್ಟ್ ಇನ್ನೊಂದು ಮಾತಾಡ್ತಾರೆ. ನಿಮ್ಮ ಕೆಲಸ ನೀವು ಮಾಡಿ. ಫಸ್ಟು ನೀವು ನಮ್ಮದೇನು ಪಬ್ಲಿಕ್ ಪ್ರಾಪರ್ಟೀಸ್ ಇದೆ, ಏರ್ಪೋರ್ಟ್ಸ್, ಅದನ್ನೆಲ್ಲ ನೀವು ಬೇರೆಯವ್ರ ಪ್ರೈವೇಟೈಸೇಷನ್ ಮಾಡೋದು ಬಿಟ್ಟು ಜನರ ಪರವಾಗಿ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಆವಾಗ ಜನ ನಿಮ್ಮನ್ನು ಮೆಚ್ತಾರೆ ಅಂತ ಹೇಳ್ತೀನಿ. ಈ ಥರ ಬೇರೆ ನಾಯಕರ ಬಗ್ಗೆ ಮಾತಾಡಿದ್ರೆ ಅಲ್ವಾ. HR ದೀಪಿಕಾ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಯುವ ಕಾಂಗ್ರೆಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಕೇಂದ್ರ ಬಿಂದು ಆದ ಸನ್ಮಾನ್ಯ ಶ್ರೀ ನಮ್ಮ ರಾಜ್ಯಾಧ್ಯಕ್ಷರಾದ ಹಾಗೂ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ಅದೇ ಇವತ್ತು BJPದವರಿಗೆ ಏನಾಗಿದೆಪ್ಪ ಅಂತಂದರೆ ಭಯದ ವಾತಾವರಣ ಹುಟ್ಟಿದೆ. ಅವ್ರ ಹತ್ರ ಕೆಲಸ ಏನು ಮಾಡಿದಾರಂತ ಎಲ್ಲಿ ಹೋಗಲಿ ಬಂದಲ್ಲಿ ಪ್ರಚಾರದಲ್ಲಿ ಹೇಳ್ತಾ ಇಲ್ಲ. ಅವ್ರಿಗೆ ಬರೇ ರಾಹುಲ್ ಗಾಂಧಿ ಅವ್ರಿಗೆ ಬೈದು ಮತ್ತೊಬ್ಬರಿಗೆ ಬೈದು ಇದೇ ಅವ್ರದ್ದು ಅಜೆಂಡಾ ಆಗಿಬಿಟ್ಟಿದೆ. ಯಾಕಂದರೆ ಹೋಗಲಿ ಬಂದಲ್ಲಿ ಕೆಲಸ ಇಲ್ಲ, ಅವ್ರು ಏನು ಮಾಡಿದೆ ಅಂತ ಹೇಳಕತ್ರೂ ಆಗೋದು ಇಲ್ಲ. ಯಾಕಪ್ಪ ಅಂದರೆ ಏನಾಗಿದೆ ನೀವೇ ನೋಡ್ರಿ, ಸೆಂಟ್ರಲ್ ಇಂಟೆಲಿಜೆನ್ಸು ಮತ್ತು ಸ್ಟೇಟ್ ಇಂಟೆಲಿಜೆನ್ಸಲ್ಲಿ
ಇಬ್ಬರು ಹಾನಗಲ್ಲು ಮತ್ತು ಸಿಂದಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರಂತ ಮ್ಯಾಗೆ RSS ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಶತಾಯಗತಾಯ ಹೆಂಗನೇ ಮಾಡಿ ನಾವು ಗೆಲ್ಬೇಕಂತ ಹೇಳಿ ಇವರು ಎಲ್ಲ RSSದವರು ಮತ್ತು BJPದವರು ಬಂದು ಅಲ್ಲಿ ಠಿಕಾನೆ ಹಾಕಿಬಿಟ್ಟಿದೆ. ಒಂದೊಂದು ಓಟ್ಗೆ ನಿಮ್ಗೆ ಗೊತ್ತಿದೆ ಇಲ್ಲೋ, ನಾಳೆ ನಾವು ನಮ್ಮ ಜಿದ್ದುಗೌಡರು ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಅಲ್ಲಿ ಹೋದಾಗ ಪ್ರತಿಯೊಂದು ಹಳ್ಳಿಯಲ್ಲಿ ದುಡ್ಡು ಸಪ್ಲೈ ಆಗ್ತಿದೆ. 5,000 ಪ್ರತಿ ಓಟಿಗೆ 5,000 ರೂಪಾಯಿ ದುಡ್ಡನ್ನು ಕೊಡುವಂಥ ಇವತ್ತು ವ್ಯವಸ್ಥಿತವಾಗಿ BJPದವರಲ್ಲಿ ಹಂಚ್ತಾ ಇದ್ದಾರೆ. ಆಮೇಲೆ ನಾವು ಎಲ್ಲೇ ರ್ಯಾಲಿ ಮಾಡಕ್ಕೆ ಹೋಗಲಿ, ಎಲ್ಲೇ ಬಹಿರಂಗ ಸಭಾ ಮಾಡಕ್ಕೆ ಹೋಗಲಿ, ಎಲ್ಲೇ ನಮ್ಮ ಆಶೀರ್ವಾದ ಕಲ್ಯಾಣ ಮಂಟಪ ಎಲ್ಲೇ ಅಲ್ಲಿ ನಾವು ಮೀಟಿಂಗ್ ಮಾಡಿದ್ರೆ ಅವ್ರಿಗೆ ಭಯ ಹುಟ್ಟುಬಿಟ್ಟಿದೆ. ನಾವು ಎಲ್ಲೇ ಹೋಗ್ತೀವಿ ಕರೆಂಟ್ ತೆಗೆದು, ನಾವೆಲ್ಲಿ ಹೋದ್ರೂ ಕರೆಂಟ್ ತೆಗೆದು ಅಂತ ಕೆಲಸ ಮಾಡ್ತಿದೆ. ಅವ್ರಿಗೆ ಗೊತ್ತಿಲ್ಲ ನಾವು ಕಾಂಗ್ರೆಸ್ದವರು ಇದೀವಿ, ಯಾವತ್ತೂ ನಮ್ಮ ಕಡೆ ಬ್ಯಾಕಪ್ ಇರುತ್ತೆ, ಜನರೇಟರ್ ವ್ಯವಸ್ಥೆ ಮಾಡ್ಕೊಂಡು ನಾವೆಲ್ಲ ಜನರಿಗೆ ನಮ್ಮ ಕಾರ್ಯಕ್ರಮವನ್ನು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ನೀವು BJPದವರು ಏನು ಮಾಡ್ತಾ ಇದ್ದೀರಾ? ನಾವು ಅಲ್ಲಿ ನೀವು BJPದವ್ರಿಗೆ ಏನಾಗಿದೆ, ಬೈದು ಒಂದೇ ಎಜೆಂಡಾ. ನೀವು ನಿಮ್ಮ ಬಗ್ಗೆ ನಾವು ಹೇಳ್ಬೇಕಂದ್ರೆ ಏನಾಗಿದೆ, 16 ಜನ ಕೋರ್ಟಲ್ಲಿ ತಮ್ಮ ಅಶ್ಲೀಲ ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಸ್ಟೇ ತೊಗೊಂಡಿದ್ದೀರ. ಅದೇ ಸ್ಟೇ ನೀವು ನಿಮ್ಮಲ್ಲಿ ಅಲ್ಲಿ ಮೈಸೂರಲ್ಲಿ ಗುಡಿ ಬೀಳಿಸ್ಬೇಡಂತ ಸ್ಟೇ ತೊಗೊಳಕ್ಕೆ ನಿಮ್ಗೆ ಏನು ದಾಡಿಯಾಗಿತ್ತು? ಒಟ್ಟ ಇವ್ರು BJPದವ್ರಿಗೆ ಹಿಂದೂ ಗುಡಿಗಳೇ ಟಾರ್ಗೆಟ್ ಆಗಿದೆ, ಬೇಕಂತಲೇ ಹಿಂದೂ ಗುಡಿ ಕೆಡುತ್ತಾ ಇದ್ದಾರೆ. ಇದು ನಾವು ಬಿಜಾಪುರ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹೇಳಕ್ಕೆ ಭಾಳ ಇದೆ, ಇನ್ನು ಒಂದು ಮುಂದಿನ ಪ್ರೋಗ್ರಾಮ್ದಲ್ಲಿ ಮಾತಾಡ್ತೀವಿ. ಇವತ್ತು ನಮ್ಮ ಅನಿಲ್ ಕುಮಾರ್ ಕಟೀಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಅಸಂವಿಧಾನಿಕ ಪದವನ್ನು ಬಯಸಿದ್ದಾರೆ. ಇದು ನಾವು ಧಿಕ್ಕಾರವನ್ನು ಹಾಕ್ತೀವಿ. ಬರುವಂಥ ದಿವಸದಲ್ಲಿ ಕಾಂಗ್ರೆಸ್ ಇಲ್ಲಿ ಸಿಂದಗಿಯಲ್ಲಿ ಹಾನಗಲ್ನಲ್ಲಿ ಈ ಸಂದರ್ಭದಲ್ಲಿ ಗೆಲ್ತಾ ಇದೀವಿ ಅಂತ ಹೇಳಿ ಬಯಸುತ್ತಾ, ಅದೇ ರೀತಿ ಮುಂದೆ ಸಮಯ ಅಭಾವ ಇರೋದ್ರಿಂದ ರಕ್ಷಾರಾಮ್ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವರು ಮಾತಾಡ್ತಾರಂತೆ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಯೂತ್ ಕಾಂಗ್ರೆಸ್. ನನ್ನ ಹೆಸರು ಸಿದ್ದು ಛಾಯಾಗೋಳ್, ಜಿಲ್ಲಾ ಯೂತ್ ಕಾಂಗ್रेस प्रेसिडेंट। अस्सलाम वालेकुम, नमस्ते, सत श्री अकाल। फर्स्ट तो मैं हमारे स्टेट प्रेसिडेंट रक्षा रामैया जी को हमारे बीजापुर टीम के तरफ से मैं वेलकम करता हूँ, और दीपिका रेड्डी मैडम को वेलकम करता हूँ, बैरल सर को वेलकम करता हूँ, और हमारे श्रीकांत जिलाध्यक्ष श्रीकांत छाया गौर को वेलकम करता हूँ। और आज हमारा प्रोटेस्ट करने का मकसद क्या है बोले तो, बीजेपी के कार्यकर्ता और उनके MLA MP पागल हो चुके हैं। उनको कुछ भी समझ नहीं आ रहा है। पहले किसान आवाज़ उठाने के बाद में उनके ऊपर गाड़ी चला के उनका मर्डर कर देते हैं। उसके बाद में आंदोलन करने वालों को सरेआम कुचला जाता है। कुछ भी आवाज़ नहीं उठाते बीजेपी गवर्नमेंट, ना उनके खिलाफ कुछ कार्रवाई करती है। एक होम मिनिस्टर का बेटा बीच सड़क में कुचल के मर्डर करके जा रहा है, तो उसको पकड़ने के लिए तैयार नहीं है। आखिर कौन सी बंगड़ी पहन के बैठे बीजेपी वाले, या कोई किसी को डरते हैं क्या, या RSS का ऐसा कौन सा डर है इनको? हम लोग आपके साथ हैं, और पूरा यूथ कांग्रेस का टीम आपके साथ में खड़ा रहेगा। उसको पकड़ के आप उसको जेल में डालिए, और अनाप शनाप बकते हैं राहुल गांधी सर के खिलाफ, क्योंकि वो आज इस इंडिया की होप बन के, एक आवाज़ बन के फैल रहे हैं ना, उनको देखा नहीं जा रहा है। जब कहाँ भी रेप होता है वो मिलने जाते हैं तो रोकते हैं, कहाँ भी मर्डर होता है तो उनको मिलने जाने से रोकते हैं। आखिर चाहते क्या है? क्योंकि जनता के सामने वो सच्चाई लाने से रोकना चाहते हैं। इसीलिए हम लोग आज हमारे स्टेट प्रेसिडेंट रक्षा रामैया के नेतृत्व में आज हम लोग बीजापुर में प्रोटेस्ट कर रहे हैं। इसका मैं धन्यवाद कहता हूँ कि ऐसी आवाज़ हमको उठाने के लिए मिली है रक्षा रामैया जी। ऐसे और करोड़ों रक्षा रामैया पैदा हो इस देश में, मैं दुआ करता हूँ। मेरा नाम मोहिन शेख, यूथ कांग्रेस। जय हिंद, जय कर्नाटक, जय कांग्रेस। ನಮಗೆಲ್ಲರಿಗೂ ಗೊತ್ತಿದ್ದಂತೆ ಸಿಂದಗಿ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿದಂಥ BJP ಪಕ್ಷದ ಮುಖಂಡರು, ಅವರು ನಳಿನ್ ಕುಮಾರ್ ಕಟೀಲ್ ಅವರಾಗಲಿ ಅಥವಾ ಈ ಸಿಟಿ ಶಾಸಕರಾಗಲಿ, ಬಿಜಾಪುರ ಸಿಟಿ ಶಾಸಕರಾಗಲಿ, ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪ ಅಂದ್ರೆ, ನಮ್ಮ ರಾಹುಲ್ ಗಾಂಧಿ ಅವರು ಏನಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಪ್ರೆಸಿಡೆಂಟ್ ಏನಿದ್ದಾರೆ, ಅವರು ಏನೋ ಒಂದು ರೀತಿಯಲ್ಲಿ ಮುಜುಗರ ಆಗುವಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಹ್ಯಾಂಗಪ್ಪ ಅಂದ್ರೆ, ಅವ್ರು ಏನೋ ಒಂದು ಡ್ರಗ್ ಡೀಲರ್ ಅದಾರ ಅಂತ ಹೇಳ್ತಾರೆ ಭಾಷಣದಾಗ ಮಂದಿ ಮುಂದೆ. ಇಂಥ ಒಂದು ಸುಳ್ಳು ಅಪವಾದನೆ ಅವ್ರ ಮೇಲೆ ಹಾಕುವುದು ನಮಗೂ ಬರ್ತೈತಿ. ಇವತ್ತಿನ ದಿವಸ ನೀವು ನಮ್ಗೆಲ್ಲರಿಗೂ ಗೊತ್ತೈತಿ, ನೀವು ಮಾಧ್ಯಮ ಮಿತ್ರರು ಗೊತ್ತಿರ್ಬೋದು. ಈಗ ಹೋದ ತಿಂಗಳದಾಗ ಮುದ್ರಾ ಪೋರ್ಟ್ದಾಗ ಈ ಅದಾನಿ ಗ್ರೂಪ್ದು ಒಂದು
ಸುಮಾರು 3,000 kg ಹೆರೋಯಿನ್ ಜಪ್ತ್ ಮಾಡಿದ್ರು. ಅದ್ರ ಮೌಲ್ಯ ಸುಮಾರು 21,000 ಕೋಟಿ ರೂಪಾಯಿ ಐತಿ. ಇದಕ್ಕೆ ಯಾರಾದರೂ ಉತ್ತರ ಕೊಡ್ಬೇಕಪ್ಪ ಅಂದ್ರೆ ಅದು BJP ಸರ್ಕಾರದವ್ರು ಕೊಡ್ಬೇಕಾಗ್ತೈತಿ. ಯಾಕಂದ್ರೆ ಈಗ BJP ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರು ಕೂಡ ಅಥವಾ ರಾಜ್ಯ ಮಟ್ಟದಲ್ಲಿ ನೋಡಿದ್ರು ಕೂಡ ಒಂದು ರೈತ ವಿರೋಧಿ ಮತ್ತು ಬಂಡವಾಳಶಾಹಿ ಪರವಾಗಿರುವಂಥ ಸರ್ಕಾರ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿನ ದಿವಸಕ್ಕೆ ನಿಮ್ಮ ಮುಂದೆ ಬಹಿರಂಗಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಯಾವ ರೀತಿ ಅವರು ಅದರಲ್ಲಿ ಬಾಳ್ ಮಾಡಿ ಅವ್ರಿಗೆ ಏನು ಪಾಲ್ ಸಿಗ್ಲಿಕ್ಕಿಲ್ಲ. 21,000 ಕೋಟಿ ರೂಪಾಯಿ ಅವ್ರದ್ದು ಡ್ರಗ್ ಹೆರೋಯಿನ್ ಜಪ್ತಿ ಏನಾಗೈತಿ ಮುದ್ರಾ ಪೋಟ್ದಾಗ, ಅದರಿಂದ ಅವ್ರಿಗೆ ಭಾಳ ದುಃಖ ಆಗಿ ಇಂಥ ಹುಚ್ಚ ಹೇಳಿಕೆ ಕೊಡತ್ತಿರ್ಬೇಕು, ಸುಳ್ಳು ಹೇಳಿಕೆ ಕೊಡ್ಲಿಕ್ಕತ್ತಿರ್ಬೇಕು, ಜನರಿಗೆ ಒಂದು ತಪ್ಪ ಸಂದೇಶನ, ಒಂದು ತಪ್ಪ ಮಾರ್ಗದರ್ಶನ ನೀಡ್ಲಿಕ್ಕತ್ತಾರ ಈ ಉಪಚುನಾವಣೆಯ ಹಿನ್ನೆಲೆಯಲ್ಲಿ. ಯಾಕಂದ್ರೆ ನೀವು ಕಾಣ್ಬೋದು, ಅವರಿಗೆ ನಮ್ಮ ಸರ್ಕಾರ ಇದ್ದಾಗ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಅನ್ನಭಾಗ್ಯ ಮಾಡಿ, ಇಂದಿರಾ ಕ್ಯಾಂಟೀನ್ ಮಾಡಿ 7 kg ಅಕ್ಕಿಯನ್ನು ನೀಡಿದ್ದೀವಿ. ಈ ರಾಜ್ಯದಲ್ಲಿ ರೈತರಿಗೋಸ್ಕರ ಪೂರಾ ನೀರಾವರಿ ಮಾಡಿದ್ದೀವಿ. ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಾವು ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದೀವಿ. ಇಂಥ ಅಭಿವೃದ್ಧಿ ಕೆಲಸ ಹೇಳಿಕ್ಕೆ ಆಗ್ಲಾರ್ದಕ್ಕೆ ಅವ್ರು ಇಂಥ ಹುಚ್ಚ ಹೇಳಿಕೆ ಕೊಡ್ಲಿಕ್ಕತ್ತಾರ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ದಿವಸ ಅಂತ ಹೇಳಕ್ ಇಷ್ಟಪಡ್ತಾ ಇರ್ತೀನಿ. ಇವ್ರದ್ದು ಏನೇ ಆದ್ರೂ ಬಂಡವಾಳಶಾಹಿಗಳ ಪರವಾಗಿರುವಂಥ ಸರ್ಕಾರ, ಇದಕ್ಕೆ ಅವ್ರಿಗೆ ಕ್ಷಮೆ ಕೇಳಲೇಬೇಕು. ಅದ್ರಗೋಸ್ಕರ ನಾವೆಲ್ಲರೂ ಯುವಕರು, ಸೇವಾದಳದವರು, ಯೂತ್ ಕಾಂಗ್ರೆಸ್ದವರು ಇಲ್ಲಿ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರೂ ಬೆಂಬಲ ನಮ್ಮ ಸದಾ ಇದರೊಳಗೆ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ಮಾತಾಡ್ತಾರೆ. ಇದೇ ರೀತಿ ನಾವು ಪ್ರತಿಭಟನೆ ನೀವು ಕ್ಷಮೆ ಕೇಳೋ ತನಕ ಮಾಡ್ತಾ ಇರ್ತೀವಿ. ತಾವು ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. जय हिंद, जय कांग्रेस। स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास।